ಹೆಲೋ ಆಲ್. ಸೊ ಇಲ್ಲಿ ನಿಮ್ಗೆ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ನಿಮ್ಮ ಇನ್ನರ್ ಡೈಲಾಗ್ಸ್, ನಿಮ್ಮ ಬಗ್ಗೆ ನೀವು ಏನ್ ಹೇಳ್ಕೊಂತಾ ಇರ್ತೀರಾ. ಓಕೆ, ನೀವು ಬೇರೆ ಜೊತೆ ಮಾತಾಡೋದು, ಬೇರೆ ಜೊತೆ ಕಮ್ಯುನಿಕೇಶನ್ ಮಾಡೋದು ಅದಲ್ಲ. ಇಲ್ಲಿ ನಿಮ್ಮ ಹೆಡ್ ಅಲ್ಲಿ ಓಡ್ತಾ ಇರುತ್ತಲ್ಲ ಯೋಚನೆಗಳು, ನಿಮ್ಮ ಒಳ ಮನಸ್ಸು. ಓಕೆ, ಅಂದ್ರೆ ಯಾವಾಗ್ಲೂ ಕೂಡ ಕೆಲವರು ನೆಗೆಟಿವ್ ಸೆಲ್ಫ್ ಟಾಕ್ ನ ಮಾಡ್ತಿರ್ತೀರಾ. ಇದು ನನ್ಗೆ ಆಗೋದಿಲ್ಲ, ಇದು ನನ್ನ ಪರವಾಗಿ ವರ್ಕ್ ಆಗ್ತಿಲ್ಲ, ಕೆಲವೊಂದು ಏನಿಲ್ಲ ಲೈಫ್ ಅಲ್ಲಿ, ಈ ತರದೆಲ್ಲ ಥಾಟ್ಸ್ ಗಳು ಹೋಗ್ತಾ ಇರುತ್ತೆ. ನಿಮ್ಮ ಒಂದು ವರ್ಕಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮದು ಲೈಫ್ ಅಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಆಗಿ. ಓಕೆ, ಅಂದ್ರೆ ಕೆಲವ್ರು ಹೇಳ್ಕೊಂತೀರಲ್ವಾ, ಓಕೆ ಐ ಆಮ್ ಅನ್ಲಕ್ಕಿ. ಓಕೆ, ಈ ತರದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ರಿಪೀಟ್ ಮಾಡಿ 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 ಅದೇ ಮೈಂಡ್ ಪ್ಯಾಟರ್ನ್ ಆಗಿರುತ್ತೆ. ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಯುವರ್ ಇನ್ನರ್ ಡೈಲಾಗ್ ಶುಡ್ ಬಿ ಚೇಂಜ್. ಓಕೆ, ಇಲ್ಲಿ ಪಾಸಿಟಿವ್ ಆಗಿ ಫ್ಲಿಪ್ ನ ಮಾಡ್ಕೊಳ್ಳಿ. ನೆಗೆಟಿವ್ ಏನಾದ್ರು ಇದ್ರೆ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ. ಆಗೋದಿಲ್ಲ ಅನ್ನೋ ತರ ಇದ್ರೆ, ಇಲ್ಲ ಇದು ಆಗುತ್ತೆ, ಇದು ನನಗ್ ಸಾಧ್ಯ ಇದೆ, ಈ ತರನೇ ನೀವು ಇದು ಮಾಡ್ಕೋಬೇಕು. ಬಿಕಾಸ್ ಇಲ್ಲಿ ನಿಮ್ಮ ಸೆಲ್ಫ್ ಟಾಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ನಿಮ್ಮ ಸಪೋರ್ಟ್ ನಿಮಗೆ ಸಿಗ್ಬೇಕು, ನಿಮ್ಮ ಒಂದು ಮೈಂಡ್ ಸಪೋರ್ಟ್ ನಿಮಗೆ ಸಿಗ್ಬೇಕು, ನಿಮ್ಮ ಒಂದು ಬಾಡಿ ಸಪೋರ್ಟ್ ನಿಮಗೆ ಸಿಗ್ಬೇಕು. ಇಲ್ಲಿ ಕೆಲವರು ಹೇಳ್ತಾರಲ್ವಾ, ಅಂದ್ರೆ ನಿಮ್ಮನ್ನ ಅಥವಾ ಜಡ್ಜ್ಮೆಂಟ್ ಮಾಡೋದು, ಅಥವಾ ನಿಮ್ಗೆ ಕಾಮೆಂಟ್ ಮಾಡೋದು, ಅಥವಾ ನಿಮ್ಗೆ ಬೇರೆ ಏನೋ ಹೇಳ್ತಾ ಇರ್ತಾರಲ್ವಾ, ಮನೇಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ ಸರ್ಕಲ್ ಅಲ್ಲಿ. ಓಕೆ, ಅವರು ಏನೋ ಹೇಳ್ತಾರ ಅಂತ ಹೇಳಿ ನೀವು ನಿಮ್ಮನ್ನೇ ಟೀಕೆ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಒಳಗಡೆ ನಿಮ್ಮ ಒಂದು ಫ್ರಸ್ಟ್ರೇಷನ್ ನೀವೇ ಹಾಕೊಳ್ತಾ ಇದ್ರೆ, ಅಥವಾ ಓಕೆ ನಾನು ಡಿಸರ್ವ್ ಇಲ್ಲ ಅಂತ ನೀವೇ ಅನ್ಕೊಂತಾ ಇದ್ರೆ, ಓಕೆ ಅದೇನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮಾತುಗಳು ನಿಮ್ಮ ಮನಸ್ಸಿಗೆ ಅದು ಶಕ್ತಿನ ಕೊಡ್ಬೇಕು. ನಿಮ್ಮ ಪ್ರತಿಯೊಂದು ಮಾತು, ನಿಮ್ಮ ಮಾತುಗಳು ಹೆಚ್ಚು ಪ್ರೀತಿನ ಕೊಡ್ಬೇಕು ನಿಮ್ಗೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇನ್ನರ್ ಡೈಲಾಗ್ಸ್ ಗಳು ಚೇಂಜಸ್ ಆದಾಗ ನಿಮ್ಮ ನಿರ್ಧಾರಗಳು ಬದಲಾಗ್ತಾ ಇರುತ್ತೆ. ನಿಮ್ಮ ಸಬ್ ಕಾನ್ಸಿಯಸ್ ಅಲ್ಲಿ ಕೂಡ ಇದೇ ರೀತಿ ರಿಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ. ನಿಮ್ಗೆ ಎಲ್ಲದನ್ನು ಕೂಡ ಈಸಿ ಆಗುತ್ತೆ. ಓಕೆ, ಸೊ ಇದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ. ನಾನು ಆಲ್ರೆಡಿ ಅಫರ್ಮೇಶನ್ ಕೂಡ ಹೇಳಿದ್ದೀನಲ್ವಾ, ತಿಳಿಸಿದ್ದೀನಲ್ವಾ, ಹೇಳ್ಕೊಳ್ಳಿ ಈ ರೀತಿಯಾಗಿ. ನಾನು ನನ್ನೊಂದಿಗೆ ಯಾವಾಗ್ಲೂ ಪ್ರೀತಿ ಮತ್ತು ಗೌರವದಿಂದ ಮಾತಾಡ್ತೇನೆ. ನೋಡಿ, ಈ ತರ ಇದ್ದಾಗ ಹೇಗಿರುತ್ತೆ, ನಿಮ್ ಜೊತೆ ನೀವು ಹೆಚ್ಚು ಪ್ರೀತಿಪೂರ್ವಕವಾಗಿ ಮಾತಾಡಿದಾಗ ನಿಮ್ಮ ಒಳಗಿನ ಧ್ವನಿ ನಿಮ್ಮನ್ನ ಪ್ರೋತ್ಸಾಹನ ಮಾಡುತ್ತೆ. ಹೌದಲ್ವಾ? ನಾನು ನನ್ನ ಬಗ್ಗೆ ಹೇಳುವ ಪ್ರತಿಯೊಂದು ಮಾತು ನನ್ನ ಯಶಸ್ಸನ್ನ ನಿರ್ಮಿಸುತ್ತೆ. ಅಂದ್ರೆ ನೋಡಿ, ಹೆಚ್ಚು ಹೆಚ್ಚು ನಿಮ್ಮ ಬಗ್ಗೆ ನೀವು ಹೇಳ್ತಾ ಇದ್ದಾಗ ಅಲ್ವಾ, ಪಾಸಿಟಿವ್ ಆಗಿ ನೀವು ಸೆಲ್ಫ್ ಟಾಕ್ ನ ಮಾಡ್ತಾ ಇದ್ದಾಗ, ಅದು ಆಟೋಮೆಟಿಕಲ್ ಅಲೈನ್ ಆಗುತ್ತೆ, ನಿಮ್ಮ ರಿಯಾಲಿಟಿಗೆ ಹೊಂದಿಕೊಳ್ಳುತ್ತೆ. ನನ್ನ ಆಲೋಚನೆಗಳು ಶಾಂತಿ, ಆತ್ಮವಿಶ್ವಾಸ ಮತ್ತು ಸಮೃದ್ಧಿಯಿಂದ ತುಂಬಿದೆ. ಅಂದ್ರೆ ನಾನು ಕ್ರಿಯೇಟ್ ಮಾಡೋ ಪ್ರತಿ ಥಾಟ್ಸ್ ಗಳು, ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ನಿಮ್ಮ ಥಾಟ್ಸ್, ನಿಮ್ಮ ಅಸಂಪ್ಷನ್, ನಿಮ್ಮ ಫೀಲಿಂಗ್ಸ್, ಹೂ ಆರ್ ಕ್ರಿಯೇಟಿಂಗ್ ಯು ಓನ್ಲಿ, ರೈಟ್? ನಾನು ನನ್ನ ಮೌಲ್ಯವನ್ನ ಸಂಪೂರ್ಣವಾಗಿ ಗುರುತಿಸಿದ್ದೇನೆ. ಅಂದ್ರೆ ನನ್ನ ಮೌಲ್ಯಕ್ಕೆ ನಾನು ಹೆಚ್ಚು ವ್ಯಾಲ್ಯೂನ ಮಾಡ್ತೇನೆ. ಈ ರೀತಿಯಾಗಿರ್ಬೇಕು. ನಾನು ಪ್ರತಿದಿನ ಹೆಚ್ಚು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾಗಿದ್ದೇನೆ. ನೀವು ರಿಪೀಟೆಡ್ ಆಗಿ ಯಾವಾಗ ಈ ರೀತಿ ಹೇಳ್ಕೊಂತೀರಾ, ನಿಮ್ಮ ಒಳಗಿಂದಾನೆ ನೀವು ಪವರ್ಫುಲ್ ಅಂತ ಅನಿಸ್ತೀರಾ, ನಿಮ್ಗೆ ನೀವು ಸ್ಟ್ರಾಂಗ್ ಅಂತ ಅನಿಸ್ತೀರಾ. ಓಕೆ, ಆಗ ಆಟೋಮೆಟಿಕಲಿ ನಿಮ್ಗೆ ಹೆಚ್ಚು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಹೆಚ್ಚು ಕಾನ್ಫಿಡೆನ್ಸ್ ಆಗುತ್ತೆ. ಜೊತೆಗೆ ನೀವು ಮಾಡೋ ಏನೇನು ನೀವು ಫೀಲ್ಡ್ ಇರ್ಬೋದು, ನಿಮ್ಮ ಡಿಸೈರಿಲಿಟಿಲಿ ಏನೇನ್ ಆಗ್ಬೇಕು, ಅದು ಆಟೋಮೆಟಿಕಲಿ ಅಲೈನ್ ಆಗುತ್ತೆ. ಸೊ ನಿಮ್ಮ ಸೆಲ್ಫ್ ಟಾಕ್ ಪಾಸಿಟಿವ್ ಆಗಿರ್ಲಿ. ನಿಮ್ಮ ಸೆಲ್ಫ್ ಟಾಕ್ ಯಾವಾಗ್ಲೂ ಕೂಡ ನಿಮ್ಮನ್ನ ಉತ್ತೇಜನಕಾರಿಯಾಗಿ ಇಟ್ಕೋಬೇಕು ಹೇಳ್ತಾ. ಓಕೆ, ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಹೆಚ್ಚೆಚ್ಚು ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ರಿಯಾಲಿಟಿ ಒಬೆ ಆಗುತ್ತೆ. ಎಸ್ಪೆಷಲಿ ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ಗೆ ಇದು ಇಂಪಾರ್ಟೆಂಟ್. ನಿಮ್ಮ ಇನ್ನರ್ ಹೀಲಿಂಗ್ಗೆ, ನಿಮ್ಮ ಇನ್ನರ್ ಪೀಸ್ಗೆ, ನಿಮ್ಮ ಇನ್ನರ್ ಹ್ಯಾಪಿನೆಸ್ಗೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸೆಲ್ಫ್ ಟಾಕ್ ನ ಪ್ರಾಕ್ಟೀಸ್ ನ ಮಾಡಿ ಈ ರೀತಿಯಾಗಿ. ಹಾಗೆ ನಿಮ್ಗೆ ಏನಾದ್ರೂ ಕೋಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ಸೊ ನೀವು ಒಂದೊಂದು ಕೋಚಿಂಗ್ ಕೂಡ ನೀವು ಜಾಯ್ನ್ ಆಗ್ಬೋದು. ನಾನು ಆಲ್ರೆಡಿ ಹಾಕಿದ್ದೇನಲ್ವಾ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದೊಂದು ಕೋಚಿಂಗ್ ಜಾಯ್ನ್ ಆಗಿ. ಅಂಡ್ ಜೊತೆಗೆ ಯೂಟ್ಯೂಬ್ ವಿಡಿಯೋಸ್ ಗಳಿದೆ, ಯೂಟ್ಯೂಬ್ ವಿಡಿಯೋಸ್ ಗಳನ್ನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.